ಅವರೆಲ್ಲ ಹೈನುಗಾರಿಕೆಯನ್ನೇ ನಂಬಿಕೊಂಡಿದ್ದಂತಹ ರೈತರು ಹಾಲನ್ನ ಡೇರಿಗೆ ಹಾಕಿ ಅದರಲ್ಲಿ ಬರುವ ಅಲ್ಪ ಸ್ವಲ್ಪ ಹಣದಲ್ಲಿಯೇ ಬದುಕನ್ನು ನಡೆಸ್ತಾ ಇದ್ದರು. ಆದರೆ ರಾಜ್ಯ ಸರ್ಕಾರ ಮಾತ್ರ ಹಾಲಿಗೆ ಸೂಕ್ತ ಬೆಂಬಲ ಬೆಲೆ ಕೊಡ್ತಾ ಇಲ್ಲ. ಇದರಿಂದ ರೊಚ್ಚಿಗೆದ್ದಿರುವಂತಹ ರೈತರು ಹಾಲನ್ನ ಮೈ ಮೇಲೆ ಸುರಿದುಕೊಂಡು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಹಾಲಿನ ದರ ಹೆಚ್ಚಳಕ್ಕೆ ಸರ್ಕಾರದ ವಿರುದ್ಧ ರೈತಾಕ್ರೋಶ. ಹಸುಗಳ ಜೊತೆಯೇ ಪ್ರತಿಭಟನಾ ರ್ಯಾಲಿ. ಹೀಗೆ ಮೈ ಮೇಲೆ ಹಾಲನ್ನ ಸುರಿದುಕೊಂಡು ರೈತರು ಆಕ್ರೋಶ ಹೊರಹಾಕ್ತಿರುವ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕು ಕಚೇರಿ ಮುಂಭಾಗದಲ್ಲಿ. ಹಾಲಿನ ದರ ಹೆಚ್ಚಳ ಹಾಗೂ ಪಶು ಆಹಾರ ದರ ಕಡಿಮೆ ಮಾಡಬೇಕೆಂದು ಒತ್ತಾಯಿಸಿ ಕರುನಾಡ ರೈತ ಗೋಪಾಲಕರ ಸಂಘದಿಂದ ನೂರಾರು ಮಂದಿ ರೈತರು ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ರು. ವೆಂಕಟೇಶ್ವರ ಸರ್ಕಲ್ನಿಂದ ಹಸುಗಳ ಜೊತೆಗೆ ಆನೇಕಲ್ ಸಹಕಾರ ಹಾಲು ಒಕ್ಕೂಟದ ಕಚೇರಿ ಮತ್ತು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ರೈತರು ಪ್ರತಿಭಟನೆ ನಡೆಸಿದ್ರು. ಹಾಲಿನ ದರ ಹೆಚ್ಚಳ ಮಾಡುವಂತೆ ಒತ್ತಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ರೈತ ವಿರೋಧಿ ಸರ್ಕಾರ ಎಂದು ಧಿಕ್ಕಾರ ಕೂಗಿ ಮೈ ಮೇಲೆ ಹಾಲನ್ನ ಸುರಿದುಕೊಂಡು ಕಿಡಿಕಾರಿದ್ರು. ಫ್ಲಾಟ್ ಇಲ್ಲ, ಡಿಗ್ರಿ ಇಲ್ಲ ಅಂತ ಅದೊಂದು ಟಾರ್ಚರ್ ಇಡ್ತಾರೆ. ಫುಡ್ಗಳೆಲ್ಲ ರೇಟ್ ಜಾಸ್ತಿ ಆಗಿದೆ. ಹಾಲ್ ರೇಟ್ ನೋಡಿದ್ರೆ 35 ರೂಪಾಯಿ. ಅದರಲ್ಲೂ ಫ್ಲಾಟ್ ಬರ್ತಾ ಇಲ್ಲ, 3.5 ಬಂದ್ರೆ ಮಾತ್ರ 35 ರೂಪಾಯಿ ಹಾಕ್ಬಿಡ್ತಾರೆ. ಇಲ್ಲ ಅಂದ್ರೆ ಅದಕ್ಕೆ ಬೆಲೆನೇ ಇಲ್ಲ, 20 ರೂಪಾಯಿ 25 ರೂಪಾಯಿ ತರ ಹಾಕ್ತಾರೆ. ಇವತ್ತು ಅದಕ್ಕೆ ತಲೆ ಮೇಲೆ ಸುರ್ಕೊಂಡು ಡೈರಿಗೆ ಹಾಕಿ ನಮ್ ರೈತರಿಗಂತೂ ಲಾಭ ಆಗ್ತಾ ಇಲ್ಲ. ಅದರಿಂದ ನಾವು ತಲೆ ಮೇಲೆ ಸುರ್ಕೊಂಡು ಪ್ರತಿಭಟನೆ ಮಾಡಿದ್ದೀವಿ. ಇನ್ನು ರಾಜ್ಯ ಸರ್ಕಾರ ರೈತರಿಗೆ ಹಾಲಿನ ದರ 30 ರಿಂದ 35 ರೂಪಾಯಿ ನೀಡುತ್ತಿದೆ. ಅದನ್ನ 50 ರಿಂದ 60 ರೂಪಾಯಿಗೆ ಹೆಚ್ಚಳ ಮಾಡಬೇಕು. ಜೊತೆಗೆ ಪಶು ಆಹಾರ ದರ ಕಡಿಮೆ ಮಾಡಿ ರೈತರಿಗೆ ಸಬ್ಸಿಡಿ, ಲೋನ್ ಕೊಡಬೇಕು ಎಂದು ಆನೇಕಲ್ ತಹಶೀಲ್ದಾರ್ ಮತ್ತು ಆನೇಕಲ್ ಸಹಕಾರ ಹಾಲು ಒಕ್ಕೂಟದ ನಿರ್ದೇಶಕರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಇದೇ ವೇಳೆ ರೈತರು ಹಾಲು ಒಕ್ಕೂಟದ ನಿರ್ದೇಶಕ ಆರ್.ಕೆ. ರಮೇಶ್ ಕಾಲಿಗೆ ಬಿದ್ದಿದ್ದು ಮನ ಕಲಕುವಂತಿತ್ತು. ನಮ್ಮನ್ನ ಆಳುವ ಸರ್ಕಾರ ರೈತಪರ ಸರ್ಕಾರ ಅಂತಾರೆ, ಆದ್ರೆ ರೈತರಿಗೆ ಉಪಯೋಗವಾಗುವ ಯಾವುದೇ ಕೆಲಸಗಳನ್ನ ಮಾಡ್ತಿಲ್ಲ. ಮದ್ಯದ ಬೆಲೆ ಜಾಸ್ತಿ ಮಾಡುವ ಸರ್ಕಾರ ಹಾಲಿನ ಬೆಲೆ ಜಾಸ್ತಿ ಮಾಡಲು ಮೀನಾಮೇಷ ಎಣಿಸ್ತಾರೆ. ರೈತರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ಯಾವುದೇ ರೀತಿ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದ್ರು. ರೈತರ ಹಾಲಿಗೆ 35 ರೂಪಾಯಿ ಕೊಡ್ತಾ ಇದ್ದಾರೆ. ಈಗಿನ ಪರಿಸ್ಥಿತಿಗೆ 50 ರಿಂದ 60 ರೂಪಾಯಿ ಕೊಡಬೇಕು. ಪಶು ಆಹಾರ ರೈಟ್ ರೈಸ್ ಮಾಡವ್ರೆ, ಅದಕ್ಕಾಗಿ ಹೋರಾಟ ಮಾಡ್ತಾ ಇದ್ವಿ ಸರ್. ರೈತರು ಅಂದರೆ ಗೌರ್ಮೆಂಟ್ಗೆ ಏನಾಗ್ಬಿಟ್ಟೈತೆ ಅಂದರೆ ಒಂಥರ ಆಟಿಕೆ ಆಗಿಬಿಟ್ಟೈತೆ. ಇವ್ರೇನಂದ್ರೆ ಅನ್ಸ್ಕೊಂತಾರೆ, ಇವ್ರೇನಂದ್ರೆ ಆಡ್ಕೊಂತಾರೆ ಅಂತಾರೆ ಸರ್. 1 ಲೀಟ್ರ್ ನೀರಿನ ಬೆಲೆ 30 ರೂಪಾಯಿ ಸರ್, ಒಂದು ಸಿಗರೇಟ್ ಬೆಲೆ 30 ರೂಪಾಯಿ ಸರ್ ಇವತ್ತು. ಬಟ್ ಹಾಲಿನ ಬೆಲೆ ಮಾತ್ರ ಇನ್ನೂ 35 ರೂಪಾಯಿ ಎಲ್ಲ ಮಾಡ್ಗವ್ರೆ. 10 ಲೀಟ್ರ್ ಹಾಲು ಕರೆದ್ರೆ 350 ರೂಪಾಯಿ ಬರ್ತೈತೆ ರೈತನಿಗೆ. ಆ ಹಾಲು ಎತ್ಕೊಂಡೋಗಿ ಡೈರಿಯಲ್ಲಿ ಹಾಕೊಂಡ್ರೆ ಸೆಕ್ರೆಟರಿಗಳು 101 ಮಾತು ಮಾತಾಡ್ತವ್ರೆ. ಫ್ಲಾಟ್ ಬಂದಿಲ್ಲ, ಡಿಗ್ರಿ ಬಂದಿಲ್ಲ ಅಂತಾರೆ. ಆ ಡಿಗ್ರಿ ಬಂದಿಲ್ಲ ಅಂತ ಹಸು ಮಾರಕ್ಕೆ ಹೋಗ್ತಾ ಇದ್ರೆ ರೋಡೆಲ್ಲ ಗಡ್ಡೆ ಹಾಕಿ ಪೊಲೀಸರು ಅಡ್ಡ ಹಾಕ್ತವ್ರು ನಮ್ಮನ್ನು. ಯಾವ ರೀತಿ ಬದುಕಬೇಕು ರೈತನು, ಏನು ಮಾಡ್ಬೇಕು ರೈತನು? ಒಟ್ನಲ್ಲಿ ರೈತಪರ ಸರ್ಕಾರ ಅಂತ ಹೇಳಿಕೊಳ್ಳುವ ಸರ್ಕಾರಗಳು ರೈತರ ಬೆಳೆಗೆ ಬೆಂಬಲ ಬೆಲೆ ದೊರಕಿಸಿಕೊಡುವಲ್ಲಿ ಮತ್ತು ಹೈನುಗಾರಿಕೆ ಮಾಡುವ ರೈತರಿಗೆ ಹಾಲಿನ ದರ ಹೆಚ್ಚಳ ಮಾಡದೆ ರೈತರ ಆಕ್ರೋಶದ ಕಿಚ್ಚಿಗೆ ಕಾರಣವಾಗಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.